ಜಮೀರ್ ಮಂತ್ರಿಗಿರಿಗೆ ಮುಳುವಾಯ್ತಾ ಒಂದೇ ಒಂದು ಆಡಿಯೋ ಅನ್ನುವಂತ ಪ್ರಶ್ನೆ ಈಗ ಆಡಿಯೋ ಬಾಂಬ್ನಿಂದಲೇ ಕೈ ತಪ್ಪಿ ಹೋಯ್ತಾ ಸಚಿವ ಸ್ಥಾನ ಜಮೀರ್ ಮಂತ್ರಿಗಿರಿಗೆ ಮುಳುವಾಯ್ತಾ ಆಡಿಯೋ ಬಾಂಬ್ ಜಮೀರ್ ಆಡಿಯೋ ಗಂಭೀರವಾಗಿ ಪರಿಗಣಿಸ್ಬಿಡ್ತಾ ಹೈಕಮಾಂಡ್ ಈಗ ಹೈಕಮಾಂಡ್ ಶಾಕ್ ಈಗ ಲೆಕ್ಕಾಚಾರ ಹಾಕಿ ಎರಡನೇ ಪಟ್ಟಿಯಲ್ಲೂ ಜಮೀರ್ ಅಹಮದ್ಗೆ ಮಂತ್ರಿ ಸ್ಥಾನ ಸಿಗೋದು ಡೌಟ್ ಜಮೀರ್ ಮಂತ್ರಿಗಿರಿಗೆ ಮುಳುವಾಯ್ತಾ ಆಡಿಯೋ ಬಾಂಬ್ ಅನ್ನುವಂತ ಪ್ರಶ್ನೆ ಈಗ ನಿರೀಕ್ಷೆ ಇಟ್ಕೊಂಡಿದ್ರು ಅವರು ಕೂಡ ಇದೇ ಆಡಿಯೋ ಬಾಂಬ್ನಿಂದಲೇ ಕೈತಪ್ಪಿ ಹೋಯ್ತಾ ಸಚಿವ ಸ್ಥಾನ ಅನ್ನುವಂತ ಪ್ರಶ್ನೆ ಕೂಡ ಶುರುವಾಗಿರೋದು ಯಾಕಂದ್ರೆ ಮೊದಲ ಪಟ್ಟಿಯಲ್ಲೇ ಕೂಡ ಹೆಸರು ಇರುತ್ತೆ ಅನ್ನುವಂತ ನಿರೀಕ್ಷೆ ಇಟ್ಕೊಂಡಿದ್ರು ಇದೇ ಸಂದರ್ಭದಲ್ಲೇ ಕೂಡ ಈ ವಿಚಾರ ಚರ್ಚೆ ಆಗ್ತಾ ಇತ್ತು ಯಾರ್ಯಾರು ಕೊಡಬೇಕು ಅಂತ ಆವಾಗಲೇ ಈ ಒಂದು ಆಡಿಯೋ ಬಾಂಬ್ ಜೋರಾಗಿ ಸದ್ದು ಮಾಡ್ತು ಹಾಗಾಗಿ ಹೈಕಮಾಂಡ್ ನಿರ್ಧಾರ ಮಾಡೇ ಬಿಟ್ರೆ ಹಾಗಾದ್ರೆ ಈ ಸಂದರ್ಭದಲ್ಲಿ ಕೊಟ್ರೆ ಸರಿಯಾಗಿರೋದಿಲ್ಲ ಈ ಸಂದರ್ಭದಲ್ಲಿ ಬೇಡ ಅಂತ ಹೋಲ್ಡ್ ಮಾಡಿದ್ರೆ ಹಾಗಾದ್ರೆ ಮೊದಲ ಹಂತದಲ್ಲಿ ಏನೀಗಾಗಲೇ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ ಆ ಸಚಿವರ ಲಿಸ್ಟ್ನಲ್ಲಿ ಜಮೀರ್ ಅಹಮದ್ ರವರ ಹೆಸರು ಕೂಡ ಇರುತ್ತೆ ಅನ್ನುವಂಥ ಚರ್ಚೆ ಇದ್ದಂಥ ಸಂದರ್ಭ ಯಾವಾಗ ಈ ಆಡಿಯೋ ಬಾಂಬ್ ಜೋರಾಗಿ ಚರ್ಚೆ ಆಯಿತೋ ಆಗ ಈಗ ಆ ಸಚಿವ ಸ್ಥಾನದಿಂದ ಅವ್ರಿಗೆ ಔಟ್ ಮಾಡಲಾಗಿದೆ. ಏನೋ ತಪ್ಪಿದ ಮಂತ್ರಿಗಿರಿ ಹೈಕಮಾಂಡ್ಗೆ ಸೆಡ್ಡು ಹೊಡಿತಾರಾ ಜಮೀರ್ ಅಹಮದ್ ಖಾನ್ ನಿನ್ನೆ ಪ್ರಮಾಣ ವಚನ ಕಾರ್ಯಕ್ರಮದಿಂದ ಅರ್ಧಕ್ಕೆ ಎದ್ದು ಹೋಗಿದ್ದಾರೆ ಜಮೀರ್ ಆಡಿಯೋ ಬಾಂಬ್ ಬಗ್ಗೆ ಸ್ಪಷ್ಟನೆ ನೀಡಿದ್ರು ಕೂಡ ಮಂತ್ರಿ ಹುದ್ದೆ ಸಿಕ್ಕಿಲ್ಲ ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಜಮೀರ್ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ರ ಮುಂದೆ ಜಮೀರ್ ರಾಜಕೀಯದ ನಡೆ ಬಗ್ಗೆ ಜೋರಾಗಿದೆ ಕುತೂಹಲ ಈಗ ಎರಡನೇ ಪಟ್ಟಿಯಲ್ಲೂ ಸ್ಥಾನ ಸಿಗದಿದ್ರೆ ಕಾಂಗ್ರೆಸ್ ತೊರಿತಾರಾ ಮರಳಿ ಜೆಡಿಎಸ್ ಕದ ತಟ್ಟಲಿದ್ದಾರಾ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ದೇವೇಗೌಡರ ಭೇಟಿಗೆ ನಿರ್ಧಾರ ಮಾಡಿದ್ದಾರಾ ಶಾಸಕ ಜಮೀರ್ ಮುಂದಿನ ನಡೆ ಬಗ್ಗೆ ನಿನ್ನೆ ಚರ್ಚೆ ಮಾಡಿದ್ದಾರೆ ಜಮೀರ್ ಅಂಡ್ ನಜೀರ್ ಅಹಮದ್ ಈ ಮೂಲಕ ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ ಮಾಜಿ ಸಚಿವರು. ಇನ್ನು ಲೈವ್ನಲ್ಲೇ ಕೂಡ ನನ್ನ ಕಲೀಗ್ ರೂಪೇಶ್ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ರೂಪೇಶ್, ಗಮನಿಸ್ತಾ ಇದ್ದೀವಿ ಜಮೀರ್ ಅವರ ನಡೆ ಈಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ, ಸಿಕ್ಕಾಪಟ್ಟೆ ಕುತೂಹಲ ಕೂಡ ಮೂಡಿಸ್ತಾ ಇದೆ. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಬೇಜಾರು ಮಾಡಿಕೊಂಡಿದ್ದಾರೆ. ಹೇಗಿರುತ್ತೆ ಅವರ ರಾಜಕೀಯ ನಡೆ, ಏನಾಗಬಹುದು ಹಾಗಾದ್ರೆ ಅಂತ ಅಪ್ಡೇಟ್ಸ್ ಕೊಡೋದಾದ್ರೆ? ಒಂದು ಅಂಶವನ್ನು ಗಮನಿಸಬೇಕು. ಹಿಂದೆ ಜಮೀರ್ ಅಹಮದ್ ಅವರಿಗೆ ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಡ್ತಾರೆ ಅಂತ ಹೇಳಿ ಹೇಳಲಾಗಿತ್ತು. ಆ ಸಂದರ್ಭ ಎಷ್ಟೆಲ್ಲ ಹೈಡ್ರಾಮಾ ಆಯಿತು ಅಂತ, ಯಾಕಂದ್ರೆ ಮುಸ್ಲಿಂ ನಾಯಕರ ಸಭೆಯನ್ನು ಮಾಡ್ತಾರೆ, ಅದಾದ ಬಳಿಕ ಜಮೀರ್ ಅಹಮದ್ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಅಲ್ಲೂ ಕೂಡ ಒಂದು ಚರ್ಚೆ ಮಾಡಿದ್ರು ಅಂತೇಳಿ. ಅದಾದ ಬಳಿಕ ಪ್ರೆಸ್ ಕ್ಲಬ್ ನಲ್ಲಿ ಅಲ್ಪಸಂಖ್ಯಾತರ ಮುಖಂಡರುಗಳು ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು. ಅದಾದ್ರ ನಂತರ ಅಲ್ಪಸಂಖ್ಯಾತರ ಸಮಾವೇಶ ಕೂಡ ಆಯಿತು. ಕಾಂಗ್ರೆಸ್ಗೆ ಪ್ರಶ್ನೆಯನ್ನು ಮಾಡೋದು, ಏನೇನು ಭರವಸೆಗಳು ಕೊಟ್ಟಿದ್ರೆ ಅದನ್ನು ಈಡೇರಿಸಿದ್ರು ಅಂತ ಹೇಳಿ ಪ್ರಶ್ನೆಯನ್ನ ಮುಸ್ಲಿಂ ನಾಯಕರುಗಳು ಮುಖಂಡರುಗಳು ಮಾಡಿದ್ರು. ಅದೇ ರೀತಿ ಇದೀಗ ಜಮೀರ್ ಅವರನ್ನ ಸಂಪುಟದಿಂದ ಹೊರಗಿಡಲಾಗಿದೆ. ಅಂದ್ರೆ ಮೊದಲ ಪಟ್ಟಿಯಲ್ಲಿ ಅವರ ಹೆಸರಿರಲಿಲ್ಲ, ಅವರಿಗೆ ಸಂಪುಟ ಸ್ಥಾನ ಕೊಡೋದಾದ್ರೆ ಮೊದಲೇ ಪಟ್ಟಿಯಲ್ಲೇ ಕೊಡಬೇಕಿತ್ತು. ಯಾಕಂದ್ರೆ ಅವರು ಹಿರಿಯರಿದ್ದಾರೆ, ಹೀಗಾಗಿ ಪ್ರಬಲರು ಕೂಡ ಇದ್ದಾರೆ. ಡಿಸಿಎಂ ಸ್ಥಾನದ ಆಕಾಂಕ್ಷಿಗಳು ಈ ರೀತಿಯಾಗಿ ಮಾಡೋದು ಹೇಗೆ ಅನ್ನುವಂಥ ಪ್ರಶ್ನೆಗಳನ್ನ ಇದೀಗ ಅಲ್ಪಸಂಖ್ಯಾತ ನಾಯಕರುಗಳು ಎತ್ತಿ ಶುರು ಮಾಡಿದ್ದಾರೆ. ಹೀಗಾಗಿ ಮೊದಲು ಶಿಸ್ತು ಸಮಿತಿ ನೋಟಿಸ್ ಕೊಡುತ್ತೆ ಅಂತ ಹೇಳಲಾದಾಗಲೇ ಇಲ್ಲಿಗ ಜಮೀರ್ ಅಹಮದ್ ಅವರು ಒಂದಿಷ್ಟು ಬಂಡಾಯದ ಬಾವುಟವನ್ನು ಹಿಂದೆನೇ ಅಸಮಾಧಾನ ಎಲ್ಲವೂ ಕೂಡ ತೋರ್ಪಡಿಸಿದ್ರು. ಇದೀಗ ಸಂಪುಟಕ್ಕೆ ಅವರನ್ನ ಸೇರಿಸಿಕೊಂಡಿರಲಿಲ್ಲ, ಹೀಗಾಗಿ ಬಂಡಾಯದ ಬಿಸಿನ ಮುಟ್ಟಿಸ್ತಾರ ಅನ್ನೋದು ಪ್ರಶ್ನೆ ಆಗಿದೆ. ಯಾಕಂತ ಹೇಳಿದ್ರೆ ಜಮೀರ್ ಅಹಮದ್ ಅವರು ಅದೇ ರೀತಿ ನಸೀರ್ ಅಹಮದ್ ಅವರು ಒಂದು ರೀತಿ ಸಭೆಯನ್ನ ಮಾಡಿದ್ದಾರೆ. ಈ ಸಭೆಯಲ್ಲಿ ಒಂದು ಚರ್ಚೆ ಅಂತೂ ಕೂಡ ಮಾಡಿದ್ದಾರೆ, ಈ ಸಚಿವರನ್ನ ಕೊಟ್ಟೇ ಇಲ್ಲ ಅಂತ ಹೇಳಿದ್ರೆ. ಈಗ ಮೊದಲ ಪಟ್ಟಿಯಲ್ಲಿ ಕೊಟ್ಟಿಲ್ಲ, ಎರಡನೇ ಪಟ್ಟಿಯಲ್ಲೂ ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಮುಂದಿನ ನಡೆ ಅಂತ ತೆಗೆದುಕೊಳ್ಬೇಕು ಅಂತ ಚರ್ಚೆ ಮಾಡ್ತಾರೆ. ಜಮೀರ್ ಅಹಮದ್ ಅವರು ಪಕ್ಷಕ್ಕೆ ಏನಾದರೂ ರಾಜೀನಾಮೆ ಕೊಟ್ಟು ಜೆಡಿಎಸ್ಗೆ ಏನಾದ್ರು ಸೇರಿದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಹೊಡೆಯುತ್ತೆ. ಯಾಕಂದ್ರೆ ಜಮೀರ್ಗೆ ತನ್ನದೇ ಆಗಿರ್ತಕ್ಕಂಥ ಸಂಘಟನೆಗಳಿದೆ. ಇಡೀ ಕರ್ನಾಟಕದಲ್ಲಿ ಟಾಪ್ 1 ಅಲ್ಪಸಂಖ್ಯಾತ ನಾಯಕ, ಅದೇ ರೀತಿಯಾಗಿ ಮುಸ್ಲಿಂ ನಾಯಕ ಅಂತೇಳಿ ಜಮೀರ್ ಬಿಂಬಿಸಿಕೊಂಡಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಪಕ್ಷ, ಯಾಕಂತ ಹೇಳಿದ್ರೆ ಕೇವಲ ಒಂದೇ ಕಡೆ ಎಲ್ಲ ಬೇರೆ ಬೇರೆ ಭಾಗದಲ್ಲೂ ಕೂಡ ಜಮೀರ್ಗೆ ಸಾಕಷ್ಟು ಜನ ಫಾಲೋವರ್ಸ್ಗಳಿದ್ದಾರೆ. ಹೀಗಾಗಿ ಜಮೀರ್ ಪಕ್ಷಕ್ಕೆ ಏನಾದರೂ ಶಾಕ್ ಕೊಡ್ತಾರೆ ಅನ್ನೋ ಪ್ರಶ್ನೆಗಳಾಗಿದೆ. ಹೀಗಾಗಿ ಜಮೀರ್ ಕಾದು ನೋಡೋ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಯಾಕಂದ್ರೆ ತಂತ್ರಗಾರಿಕೆ ಎಲ್ಲ ಮಾಡ್ಕೊಳ್ಳೋದು, ಒತ್ತಡವನ್ನ ಸಮುದಾಯದ ಮೂಲಕವಾಗಿ ಬೇರೆ ಬೇರೆ ಮೂಲಕವಾಗಿ ಹಾಕೋದು. ಅದಾದ ಬಳಿಕ ಅಲ್ಲಿ ಹೈಕಮಾಂಡ್ ಕನ್ವಿನ್ಸ್ ಮಾಡೋದು ಪ್ರಯತ್ನ ಮಾಡೋದು. ಹೈಕಮಾಂಡ್ ಕೊನೆಗೂ ಕೂಡ ಕನ್ವಿನ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ಹೆಜ್ಜೆ ನೀಡಲಿಕ್ಕೆ ಜಮೀರ್ ತೀರ್ಮಾನ ಮಾಡೋದಂತ ಕಾಣ್ತಾ ಇದೆ. ಹೀಗಾಗಿ ನಿನ್ನೆ ಪ್ರಮಾಣವಚನ ಕಾರ್ಯಕ್ರಮ ಆಗ್ತಾ ಇತ್ತು, ಏನು ಸಮಾಧಾನ ಇಲ್ಲ, ಖುಷಿ ಆಗ್ತದೆ ಅಂತೇಳಿ ಹೊರಗಡೆ ಬಂದ್ರು. ಅರ್ಧಕ್ಕೆ ಹೊರಗೆ ಬಂದಂತ ಜಮೀರ್ ಅದು ಕೂಡ ಅಸಮಾಧಾನದ ನಡೆ ಅಂತೇಳಿ ಹೇಳಲಾಗ್ತಾ ಇತ್ತು. ಒಟ್ಟಾರೆಯಾಗಿ ಜಮೀರ್ ಮುಂದೇನು ಮಾಡ್ತಾರೆ ಅನ್ನೋದು ಕೂಡ ಕುತೂಹಲದ ವಿಚಾರ ಈಗ.